ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡದಂತಹ ಯುವಕರು, ಅತೀ ವೇಗದಲ್ಲಿದ್ದಂತಹ ಟಿಪ್ಪರ್ ಚಾಲಕ, ಇಬ್ಬರು ಮಾಡಿದಂತಹ ಸಣ್ಣ ತಪ್ಪಿಗೆ ಉಜ್ವಲ ಭವಿಷ್ಯವನ್ನು ಕಾಣಬೇಕಾದಂತಹ 4 ಜನರ ಯುವಕರ ಬದುಕೆ ಈಗ ಸಂಪೂರ್ಣವಾಗಿ ಅಂತ್ಯವಾಗಿ ಹೋಗಿದೆ. ಇಳಿ ವಯಸ್ಸಿನಲ್ಲಿ ಮಕ್ಕಳ ಆಸರೆಯಲ್ಲಿರಬೇಕಾದಂತಹ ತಂದೆ ತಾಯಿಗಳ ದಿಕ್ಕು ಈಗ ತೋಚದೆ ಅಕ್ಷರಶಃ ನರಕ ನೋಡುವಂತಾಗಿದೆ. ಈ ಹೃದಯ ಕುಲುಕುವಂತಹ ಘಟನೆ ನಡೆದಿದ್ದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಈ 4 ಜನ ಯುವಕರು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡದೆ ಒಂದೇ ಬೈಕ್ನಲ್ಲಿ ಚಿಕ್ಕಬಳ್ಳಾಪುರದಿಂದ ತಮ್ಮೂರಾದಂತಹ ಅಜ್ಜಾವಾರ ದತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದರು. ಇನ್ನೇನು ಕೆಲವೇ ನಿಮಿಷಗಳು ಸ್ವಾಮಿ ಮನೆಯನ್ನು ತಲುಪಿಬಿಡ್ತಾ ಇದ್ದರು ಈ 4 ಜನ ಯುವಕರು. ಆದರೆ ನ್ಯಾಯನಹಳ್ಳಿ ಸಮೀಪ ಯಮಸ್ವರೂಪಿಯಾಗಿ ಬಂದಂತಹ ಟಿಪ್ಪರ್ ಡಿಕ್ಕಿಗೆ 4 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಟಿಪ್ಪರ್ ಲಾರಿ ಚಾಲಕನ ಅತಿವೇಗ, ಅಜಾಗರೂಕತೆ ಹಾಗೂ ಒಂದೇ ಬೈಕಿನಲ್ಲಿ 4 ಯುವಕರು ಪ್ರಯಾಣ ಕೂಡ ಆಘಾತಕ್ಕೆ ಕಾರಣವಾಗಿದೆ. ಇದರಿಂದ ನರಸಿಂಹಮೂರ್ತಿ, ನಂದೀಶ್, ಅರುಣ್ ಮತ್ತು ಮನೋಜ್ ಎಂಬ ಯುವಕರು ಅಲ್ಪ ಕಾಲದಲ್ಲೇ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇನ್ನು 6 ತಿಂಗಳ ಹಿಂದೆಯಷ್ಟೇ ಪ್ರೀತಿಸಿ ಮದುವೆಯಾಗಿದ್ದಾರೆ ಈ ನರಸಿಂಹಮೂರ್ತಿ. ಈತ ಕೂಡ ಈ ದುರಂತದಲ್ಲಿ ಅಂತ್ಯ ಕಂಡಿದ್ದು ದೊಡ್ಡ ವಿಪರ್ಯಾಸ. ನೆನ್ನೆ ಏನು ದುರಂತ ಆಗಿದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸಹಿತ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಶಬ್ದಗಳೇ ಇಲ್ಲ, ಅಷ್ಟು ನೋವಾಗುತ್ತೆ. 4 ಜನ ಗಂಡು ಮಕ್ಕಳು ನೆನ್ನೆ ತೀರ್ಕೊಂಡಿದ್ದಾರೆ. ಎಲ್ಲ 17 ವರ್ಷ, 19 ವರ್ಷ, 22, 23 ವರ್ಷದ ಹುಡುಗರು, ಎಲ್ಲ ಅವರ ಮನೆಗಳಿಗೆ ಆಧಾರ ಸ್ತಂಭ ಆಗಿರುವಂಥ ಹುಡುಗರು. ಅದರಲ್ಲಿ 2 ಮಕ್ಕಳು ಒಂದೇ ತಾಯಿ ಮಕ್ಕಳು, ಅವರಿಬ್ಬರೂ ನರಸಿಂಹ ಮತ್ತು ಇವರು. ಭಾಳ ನೋವಾಗುತ್ತೆ. ಇವಾಗ ಆ ಹೆಂಗಸಿಗೆ ಯಾರೂ ಇಲ್ಲ, ಗಂಡ ಇಲ್ಲ, ಈ ಕಡೆ ಮಕ್ಕಳು ಇಲ್ಲ. ಅದರಲ್ಲಿ ಆ ಹುಡುಗ ನರಸಿಂಹ ಅನ್ನೋನು ಸುಮಾರು ಒಂದು 7 ತಿಂಗಳಿಂದ ಮದುವೆ ಆದ, ಲವ್ ಮ್ಯಾರೇಜ್ ಆಗಿದ್ದಾನೆ. ಆ ಮಗು ಮನೇಲಿದೆ. ಮುಂದೆ ಇವ್ರ ಜೀವನಗಳು ಹೇಗೆ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ಬಹಳ ಭಯಾನಕವಾಗಿದೆ. ಚಿಕ್ಕಬಳ್ಳಾಪುರದಿಂದ ಬರ್ತಾಯಿದ್ರು, ಅವರು ಚರ್ಚ್ಗೆ ಹೋಗಿ ಬರ್ತಾಯಿದ್ರು. ಬರಬೇಕಾದ್ರೆ ನಮ್ಮೂರ ಗೇಟಲ್ಲಿ ಬಂದು ಟಿಪ್ಪರ್ ಹೊಡೆದಿರೋವಂಥದ್ದು. ಅಲ್ಲಿ ಹಂಸ ಸಹಿತ ಇಲ್ಲ ಸರಿಯಾದ ರೀತಿಯಲ್ಲಿ. ಅಲ್ಲಿ ಗಾಡಿಗಳು ಬರ್ತಾ ಇದೆ, ಇಲ್ಲ ಹಂಸಿದೆ, ಯಾವುದಕ್ಕೂ ನಮಗೆ ಸೂಚನಾ ಫಲಕಗಳಿಲ್ಲ, ಏನೂ ಇಲ್ಲ. ನಿಜವಾಗ್ಲೂ ಬಹಳ ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾರೆ. ಅದೆಲ್ಲ ರೆಡಿ ಮಾಡಬೇಕಾಗಿರೋದು ಯಾರ ಕೆಲಸ? ಅಲ್ಲಿ ಏನು ಗೊತ್ತಾಗಲ್ಲ. ಅಲ್ಲ ಹಂಸಿತ್ತು ಫಸ್ಟು, ಅದನ್ನು ಫ್ಲ್ಯಾಟ್ ಮಾಡಿ ಹಾಕಿದ್ದಾರೆ. ಅದನ್ನು ಮತ್ತೆ ಅಲ್ಲ ಹಂಸ್ ನಿರ್ಮಾಣ ಮಾಡೋವಂಥದ್ದು, ಅಲ್ಲಿ ರೇಡಿಯಂ ಸ್ಟಿಕ್ಕರ್ಸ್ ಹಾಕುವಂಥದ್ದು, ಇವೆಲ್ಲ ಆಗಬೇಕಾಗಿದೆ. ಬಹಳ ಜಾಸ್ತಿ ಆಗಿದೆ ಆಕ್ಸಿಡೆಂಟ್ಗಳು ನಮ್ಮೂರು ಗೇಟಲ್ಲೂ ಈ ನಡುವೆ. ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಅಂತ ಪೊಲೀಸರು ಪದೇ ಪದೇ ಹೇಳ್ತಾ ಇದ್ರು ಕೂಡ ವಾಹನ ಸವಾರರು ಅದಕ್ಕೆ ಕೇರ್ ಮಾಡ್ತಾ ಇಲ್ಲ. ಇದರ ಪರಿಣಾಮ ಅಪಘಾತಗಳು ಜಾಸ್ತಿ ಸಂಭವಿಸ್ತಾ ಇದೆ. ಅನೇಕ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಇದಕ್ಕೆ ಅಜ್ಜವಾರ ಕುಟುಂಬದ ಈ 3 ಕುಟುಂಬಗಳ ಪರಿಸ್ಥಿತಿನೇ ದೊಡ್ಡ ಉದಾಹರಣೆಯಾಗಿದೆ. ಜೊತೆಗೆ ಒಂದೇ ಕುಟುಂಬದ ಅಣ್ಣ ತಮ್ಮ ಜೊತೆಯಲ್ಲೇ ಸಾವನ್ನಪ್ಪಿದ್ದು ದೊಡ್ಡ ದುರ್ದೈವ. 2 ವೀಲರ್ ವರ್ಸಸ್ ಟಿಪ್ಪರ್ ಗಾಡಿದು ಆಕ್ಸಿಡೆಂಟ್ ಆಗಿದೆ. 2 ವೀಲರಲ್ಲಿ 4 ಜನ ಯಂಗ್ಸ್ಟರ್ಸ್, ಯಂಗ್ ಹುಡುಗರು ಇತ್ತು. ನರಸಿಂಹಮೂರ್ತಿ, ಅರುಣ್, ಮನೋಜ್ ಮತ್ತು ನಂದೀಶ್ 4 ಜನ ಇತ್ತು. ಬೈಕಲ್ಲಿ, ಒಂದೇ ಬೈಕಲ್ಲಿ 4 ಜನ. ಅವರು ಚಿಕ್ಕಬಳ್ಳಾಪುರದಿಂದ ಅಜ್ವಾರ ಕಡೆ ಹೋಗ್ತಾ ಇತ್ತು. ಅದೇ ಟೈಮ್ಗೆ ಶಿಲ್ಘಟ್ಟ ಕಡೆಯಿಂದ ಚಿಕ್ಕಬಳ್ಳಾಪುರ ಹೋಗೋಕ್ಕೆ ಒಂದು ಟಿಪ್ಪರ್ ಬರ್ತಾ ಇತ್ತು. ಆ ಟಿಪ್ಪರ್ ಅಲ್ಲಿ ಹೋಗಿ ಡೈರೆಕ್ಟ್ ಹೆಡ್ ಆನ್ ಕೊಲಿಜನ್ ಮಾಡಿದ್ದಾರೆ. 4 ಜನ ಅದು ಸ್ಪಾಟಲ್ಲಿ ಡೆತ್ ಆಗಿದೆ. ಈ ಕೇಸಲ್ಲಿ ಟಿಪ್ಪರ್ ಗಾಡಿ ಮತ್ತು ಟಿಪ್ಪರ್ದು ಡ್ರೈವರ್ಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ. ಈ 4 ಜನದು ಕೂಡ ಪೋಸ್ಟ್ ಮಾರ್ಟಮ್ ನಡ್ತಾ ಇದೆ. ಅದನ್ನು ನಾವು ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಮೃತರ ಮನೆಗಳಿಗೆ ಹೋಗಿ ಭೇಟಿಯನ್ನು ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ. ಜೊತೆಗೆ ಆರ್ಥಿಕ ನೆರವನ್ನು ಕೂಡ ನೀಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷದಂತೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಅಜ್ವಾರದ SC/ST ಸಮುದಾಯದ 4 ಜನ ಯುವಕರು, ಒಬ್ಬ ಹುಡುಗ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ, ಇನ್ನೊಂದು 2 ಹುಡುಗರು ಡೆಕೋರೇಷನ್ಗೆ ಹೋಗ್ತಿದ್ರು, ಒಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬ ಫಾಸ್ಟಾಗಿ ಬಂದಿದೆ. ಆ ಟಿಪ್ಪರ್ನ ನಿರ್ಲಕ್ಷ್ಯದಿಂದ 4 ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಾಯಿತು. ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಇದು ಮಾಡ್ತಿದ್ದೀನಿ. ಮತ್ತು ಈಗಲೇ ಜಿಲ್ಲಾಧಿಕಾರಿಗಳು ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ SC ಸಮುದಾಯದವ್ರಿಗೆ ಇಮಿಡಿಯೇಟ್ ಆಗಿ, ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ, ಅದು ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸೋಕ್ಕೆ ಈಗ DC ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ. ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಕಳೆದ 1 ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ 50 ಜನ ತೀರ್ಕೊಂಡಿದ್ದಾರೆ. ಮತ್ತು ಈ ಸಿಗ್ನಲ್ಸ್ ಎಲ್ಲ ಆಕ್ಸಿಡೆಂಟ್ಸಿಂದನೂ ತುಂಬ ಜನ ತೀರ್ಕೊತಾ ಇದ್ದಾರೆ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ್ಣ 50 ಜನ ಈ ದಟ್ಟ ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ.
ಒಟ್ಟಲ್ಲಿ ಅತಿ ವೇಗದ ಚಾಲನೆ ಇಂದು 4 ಪ್ರಾಣವನ್ನು ತೆಗೆದಿದೆ. ಜೀವನವನ್ನು ರೂಪಿಸಿಕೊಳ್ಳುವಂತಹ ಸಮಯದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಈ 4. ಇತ್ತ ಇಳಿಯ ವಯಸ್ಸಿನಲ್ಲಿ ತಮ್ಮ ಮಕ್ಕಳು ನೋಡಿಕೊಳ್ತಾರೆ ಅಂತ ಅಂದುಕೊಂಡಂತಹ ಹೆತ್ತವರ ಪಾಲಿಗೆ ಬರಸಿಡಿಲು ಬಡಿದಂತಾಗಿದೆ. ಇದೀಗ 4 ಮನೆಯಲ್ಲಿಯೂ ಕೂಡ ಸೂತಕದ ಛಾಯೆ ತುಂಬಿ ತುಳುಕ್ತಾ ಇದೆ.